ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಗಿಣ, ಹಿಮವಂತ ಋತು, ಪುಷ್ಯ ಬಹುಳ ದ್ವಿತೀಯ, ಸೋಮವಾರ. ಈ ದಿನ ದ್ವಿತೀಯ ಅಂತಕ್ಕಂಥ ತಿಥಿ ಹಗಲು 12:37 ಇರ್ತದೆ. ಪುಷ್ಯ ನಕ್ಷತ್ರವು ಹಗಲು 4:31 ಇರ್ತದೆ. ವಿಷ್ಕಂಭ ಅಂತಕ್ಕಂಥ ಯೋಗ ಇರ್ತದೆ. ತೈತಲೆ ಅಂತಕ್ಕಂಥ ಕರ್ಣ ಇರ್ತದೆ. ಈ ದಿನ ದಿನಾಂಕ 5/12/2026. ಆತ್ಮರೇ, ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಿಡಿದ ಕಾರ್ಯಗಳಲ್ಲಿ ತೊಡಕು, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹೊರೆ, ರೈತರಿಗೆ ವ್ಯವಸಾಯದಲ್ಲಿ ಮಂದಗತಿಯ ಪ್ರಗತಿ, ಗುಡಿ ಕಾರ್ಮಿಕರಿಗೆ ಸ್ವಲ್ಪ ಉತ್ತಮವಾದ ದಿನ ಆಗಿರ್ತಕ್ಕಂಥದ್ದು. ಚೀನಿವಾರರು, ಕಮ್ಮಾರರು, ಕುಂಬಾರರಿಗೆ ಒಳ್ಳೆಯ ದಿನ ಅಂತ ಹೇಳಿ ಮಾಡಿಸ್ದಿನ ಆಗಿರ್ತದೆ ಇದು. ನೀವು ಸೋಮೇಶ್ವರ ಸ್ವಾಮಿ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯ ಎಲ್ಲದರಲ್ಲಿ ಮಂದ ಪ್ರಗತಿ, ನಿಧಾನ, ಏನಾಡಿದ್ರೂ ಮಂದಚೇಷ್ಟೆ ಇರ್ತದೆ ಇವತ್ತು. ಕಟ್ಟಡ ಕಾರ್ಮಿಕರು, ಗುತ್ತಿಗೆದಾರರಿಗೆ ಹೆಚ್ಚಿನ ಹೊರೆ, ಸಿಕ್ಕಾಪಟ್ಟೆ ಟೆನ್ಷನ್ ಇರ್ತದೆ ಅವರಿಗೆ. ಈ ಪ್ಲಾಂಟೇಶನ್ಸ್ ನಡೆಸ್ತಕ್ಕಂಥವ್ರು, ಕಾಫಿ ಪ್ಲಾಂಟರು, ರಬ್ಬರ್ ಪ್ಲಾಂಟರ್ಸ್ಗೆ ಶುಭಕರವಾದ ದಿನ. ಬೇಕಾದ ಲೇಬರ್ ಸಿಗ್ತಾರೆ, ಕೆಲಸಗಳು ಸುಗಮವಾಗಿ ನಡೀತದೆ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ನೀವು ಶಿವಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಧನಲಾಭ, ಕಾರ್ಯಸಿದ್ಧಿ, ಮಿತ್ರರಿಂದ ಶುಭ ವಾರ್ತೆ. ಈ ಕಬ್ಬಿಣದ ವ್ಯಾಪಾರಿಗಳಿಗೆ ಶುಭಕರವಾಗ್ತದ ದಿನ. ತೆಂಗು, ಅಡಿಕೆ ಬೆಳೆಗಾರರಿಗೆ ಮತ್ತು ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ಈ ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಬಸವೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲದೆ ಕರ್ಕಾಟಕ ರಾಶಿಗೆ ಬಂದಾಗ ಈ ದಿನ ಏನೋ ಒಂಥರ ಭಯದ ವಾತಾವರಣ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಆದಾಯ ವ್ಯವಗಳಲ್ಲಿ ಸ್ಥಿರತೆ. ಈರುಳ್ಳಿ, ಆಲೂಗಡ್ಡೆ, ಗೆಣಸು, ಶುಂಠಿ ಇದನ್ನು ಬೆಳೀತಕ್ಕಂಥ ರೈತರಿಗೆ ಶುಭಕರವಾದ ದಿನ ಆಗಿರ್ತದೆ. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ. ನೀವು ಗೋವಿಗೆ ಪೂಜೆ ಮಾಡಿ, ಹಸುವಿನ ಪೂಜೆ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ ಇರೋದಿಲ್ಲ ಇವತ್ತು. ಯಾವುದೇ ನೂತನ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಶುಭಕರವಾದ ದಿನ ಅಲ್ಲ ಇದು. ತರಕಾರಿ ಬೆಳೆಗಾರರು, ಜೇನು ಸಾಗಾಣಿಕೆದಾರರು ಇವರಿಗೆ ಇವತ್ತು ಕೆಲಸ ಕಾರ್ಯಗಳೇ ನಡೆಯೋದಿಲ್ಲ ಆಯಿತಾ. ಆರಂಭ ವಿಘ್ನ ಎಲ್ಲರಿಗೂ ಸಹ ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಟ್ರಬಲ್ ಇರ್ತದೆ. ವಿದ್ಯಾರ್ಥಿಗಳಿಗೆ ಮಾತ್ರ ಶುಭ ದಿನ ಆಗಿರ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಕುಲದೇವತೆ, ನಿಮ್ಮ ಕುಲದೇವತೆ ಯಾವುದಿದ್ದರೆ ಅದನ್ನು ಧ್ಯಾನ ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಆದಾಯದಲ್ಲಿ ಸಾಮಾನ್ಯ ಪ್ರಗತಿ, ರೈತರಿಗೆ ಶುಭ, ಆಭರಣ, ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ವಿದ್ಯಾರ್ಥಿಗಳಿಗೆ, ಅದು ವಿದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಂದ ನಿಮಗೆ ಒಳ್ಳೆಯ ಶುಭವಾರ್ತೆ ಬರ್ತದೆ. ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದ ನೌಕರರಿಂದ ಸಹ ನಿಮಗೆ ಶುಭವಾರ್ತೆ ಬರ್ತದೆ. ಹೂವು, ಹಣ್ಣು, ತರಕಾರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ನೀವು ನಿಮ್ಮ ಗ್ರಾಮ ದೇವತೆ, ನಿಮ್ಮ ಊರಿನ ದೇವರು ಯಾವುದಿದ್ದರೆ ಅದಕ್ಕೆ ಧ್ಯಾನ ಮಾಡ್ಕೊಳ್ಳಿ, ಅಥವಾ ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಬನ್ನಿ, ನಿಮಗೆ ಒಳ್ಳೆಯದಾಗ್ತದೆ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಉತ್ತಮ ಹಣದ ಹರಿವು, ಒಳಹರಿವು ಅಂದರೆ ಒಳಹರಿವು, ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭಕರವಾದ ದಿನ. ಹತ್ತಿ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಹೈನುಗಾರಿಕೆಯವರಿಗೆ ಮಾಮೂಲಿಯಾಗಿ ಶುಭ ದಿನ ಆಗಿರ್ತಕ್ಕಂಥದ್ದು. ಹೋಟೆಲ್ ನಡೆಸ್ತಕ್ಕಂಥವ್ರಿಗೆ, ಕಾಂಡಿಮೆಂಟ್ಸ್ ನಡೆಸ್ತಕ್ಕಂಥವ್ರಿಗೆ, ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಗೋಗ್ರಾಸ ನಡಿ, ಗೋಗ್ರ ಅಂದರೆ ಹಸುವಿಗೆ ಏನಾದರೂ ಉಣಬಡಿಸ್ತಕ್ಕಂಥದ್ದು. ಒಂದು ಬಾಳೆಹಣ್ಣು ಕೊಡೋದು, ಒಂದು ಬೆಲ್ಲ ಕೊಟ್ಟು ಅಥವಾ ಅಕ್ಕಿ ಬೆಲ್ಲ ಕೊಟ್ಟು ಅದರ ಮುಂದೆ ಇಟ್ಟರೆ ಅದು ಊಟ ಮಾಡುತ್ತೆ. ಅದರಿಂದ ನಿಮಗೆ ಒಳ್ಳೆಯ ಆಶೀರ್ವಾದ ದೊರೆಯುತ್ತದೆ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಹಿಡಿದ ಎಲ್ಲ ಕೆಲಸಗಳಲ್ಲಿ ನಿಧಾನ. ಇವತ್ತು ಏನು ಮುಟ್ಕೊಂಡ್ರೂ ನಿಧಾನ, ಮಂದ ಪ್ರಗತಿ ಇರ್ತದೆ. ಕಾರ್ಯವಿಘ್ನ, ಅಂದ್ಕೊಂಡ ಕೆಲಸಗಳೆಲ್ಲ ಕೆಟ್ಟೋಗ್ತಾ ಇರ್ತದೆ. ಧನ ನಷ್ಟ, ಅದ್ರ ಜೊತೆಗೆ ಹಣ ಕೂಡ ನಷ್ಟ ಆಗ್ತದೆ. ಈ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು, MTech, BTech ಮಾಡ್ತಕ್ಕಂಥವ್ರು ಅಂತ ಒಳ್ಳೆಯ ದಿನ ಆಗಿರುತ್ತದೆ. ಹಾಲಿನ ಉತ್ಪನ್ನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ. ಶಿವನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಮೇರೆ. ಅಲ್ಲಿಂದ ಆಚೆಗೆ ಧನುಸ್ ರಾಶಿಗೆ ಬಂದಾಗ ವೃತ್ತಿ ಜೀವನದಲ್ಲಿ ಏರುಪೇರು, ಹೆಚ್ಚಿನ ಪರಿಶ್ರಮ,
ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೆ ಲಾಭಕರವಾದ ದಿನ. ಈ ಕಟ್ಟಡ ಕಾರ್ಮಿಕರಿಗೆ ಬಹಳ ಉತ್ತಮವಾದ ದಿನ ಆಗಿರ್ತದೆ. ಒಳ್ಳೆ ಕೆಲಸ ಸಿಕ್ಕತ್ತವ್ರಿಗೆ. ಈ ಎಲೆಕ್ಟ್ರಿಷಿಯನ್ಸು, ಪ್ಲಂಬರ್ಸ್ಗಂತೂ ಬಹಳ ಡಿಮ್ಯಾಂಡ್ ಇರ್ತದೆ ಇವತ್ತು. ಶಿವನಾಮ ಸ್ಮರಣೆ ಮಾಡಿ ನೀವು. ಯಾರು? ಧನುಸು ರಾಶಿಯವರು. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮವಾದ ಲಾಭ. ರೈತರಿಗೂ ಲಾಭ, ವ್ಯಾಪಾರಸ್ಥರಿಗೂ ಲಾಭ, ಬೇರೆ ಬೇರೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೂ ಲಾಭದಾಯಕವಾದ ದಿನ ಆಗಿರ್ತದೆ. ಉತ್ತಮ ಹಣದ ಒಳಹರಿವು, ಒಳ್ಳೆ ಹಣ ಸಿಗ್ತದೆ ಇವತ್ತು ನಿಮಗೆ. ಸರಕಾರಿ ನೌಕರರು, ಕೃಷಿ ಕಾರ್ಮಿಕರು, ಇತರೆ ಕಾರ್ಮಿಕರಿಗೆ ಮತ್ತು ನೌಕರರಿಗೆ ಶುಭದಾಯಕವಾದ ದಿನ. ಟೈಲರ್ಗಳಿಗೆ, ಈ ಎಲೆಕ್ಟ್ರಾನಿಕ್ ರೇಡಿಯೋಗಳು, ಟಿ ವಿಗಳು ರಿಪೇರಿ ಮಾಡ್ತಾರೆ ನೋಡಿ, ಅವರಿಗೆ ಶುಭಕರವಾದ ದಿನ. ನೀವಿವತ್ತು ಗುರು ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃಥಾ ಕಲಹ, ಮಾತಿಗೆ ಮಾತು ಬೆಳೆದು ಸುಮ್ಮನೆ ವ್ಯರ್ಥ ಕಾದಾಟ ಆಗ್ತದೆ. ಬಂಧು ಮಿತ್ರರಲ್ಲಿ ವಿರಸ ಆಗ್ತದೆ. ಇನ್ನು ಗೃಹ ಸೌಖ್ಯ, ಮನೆಯಲ್ಲಿ ಮಾತ್ರ ಆರಾಮಾಗಿರ್ತೀರಿ. ಈ ಕಾಫಿ ಬೆಳೀತಕ್ಕಂಥವರು, ಟೀ ಬೆಳೀತಕ್ಕಂಥವರು, ರಬ್ಬರ್ ಬೆಳೆಗಾರರು, ಇವರಿಗೆಲ್ಲ ಪ್ಲಾಂಟರ್ಸ್ ಅಂತ ಕರಿತೀವಿ, ಇವರಿಗೆಲ್ಲ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಹೈನುಗಾರಿಕೆ, ರೇಷ್ಮೆಯವರಿಗೆ ಮಧ್ಯಮ ಪ್ರಗತಿ ಇರ್ತದೆ. ಈ ಪುಸ್ತಕ ಮತ್ತು ಸ್ಟೇಷನರಿ ವ್ಯಾಪಾರ ಮಾಡ್ತಕ್ಕಂಥವರು ಒಳ್ಳೆ ಲಾಭ ಪಡಿತಾರೆ. ಗೌರಿಶಂಕರನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಅವರಿಗೆ ಕಾರ್ಯಪ್ರಗತಿ, ಸಾಮಾನ್ಯವಾದ ಆದಾಯ ಎಲ್ಲ ಹೆಚ್ಚೋದಿಲ್ಲ, ಕಡಿಮೆ ಆಗೋದಿಲ್ಲ. ಒಂದು ಸಾಮಾನ್ಯವಾಗಿ ಅನುಕೂಲ ಆಗೋಷ್ಟ ಒಂದು ಆದಾಯ ಇರ್ತದೆ. ಈ ಆರೋಗ್ಯ ಸಹಾಯಕರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಮತ್ತು ಹಾಲು, ಹೂವು, ಹಣ್ಣು ಬೆಳೀತಕ್ಕಂಥ ರೈತರಿಗೆ ಬಹಳ ಶುಭಕರವಾದ ದಿನ ಆಗಿರ್ತದೆ. ಯಾರು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ಒಳ್ಳೆಯ ಇವತ್ತು ಮಾರ್ಗದರ್ಶನ ಸಿಗ್ತದೆ. ನೀವು ಶಿವನಾಮ ಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಆತ್ಮೀಯರೇ, ಇದು ಈ ದಿನದ 12 ರಾಶಿಗಳವರ ದಿನ ಭವಿಷ್ಯ ಆಗಿರ್ತದೆ. ಆತ್ಮೀಯರೇ, ನೀವು ಈ ದಿನ ಪರಶಿವನನ್ನು, ಪರಾತ್ಪರ ಶಿವನನ್ನು ಧ್ಯಾನ ಮಾಡಿ. ಶಿವಸ್ಮರಣೆಯಿಂದ ನಿಮಗೆ ಇವತ್ತೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. ನಿಮಗೆ ಆ ಪರಶಿವನು ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತೇಳಿ ದಿನದ ಕಾರ್ಯಕ್ರಮ ಪಡ್ತಾ ಇದ್ದೀವಿ. ಆದಮೇಲೆ ನಮ್ಮ ಸಾಯಿ ಸ್ಮೃತಿ ಕಾರ್ಯಕ್ರಮಗಳನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ಸ್ ಆಗಿ, ಹಾಗೂ ನಿಮ್ಮ ಸ್ನೇಹಿತರಿಂದಲೂ ಸಬ್ಸ್ಕ್ರಿಪ್ಷನ್ ಕೊಡಿಸಿ. ಇದಲ್ಲದೆ ವಿಶೇಷವಾಗಿ ನಿಮ್ಮ ಮನವೇನಪ್ಪ ಅಂದರೆ, ನಿಮಗೆ ಬರ್ತಕ್ಕಂಥ ಅನುಮಾನಗಳೇನಿದೆ, ನಿಮಗೇನಾದರೂ ಇದರಲ್ಲಿ ಮಾರ್ಗದರ್ಶನ ಬೇಕಾಗಿದ್ದರೆ ದಯವಿಟ್ಟು ನೀವು ಮೆಸೇಜ್ ಮಾಡಿ. ಇಲ್ಲಾಂದರೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರ್ತದೆ, ಅದಕ್ಕೆ ನೀವು ಕಾಲ್ ಮಾಡಿ. ನಾವು ಎನಿ ಟೈಮ್ನಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ತೀವಿ ಅಂತ ಹೇಳಿ ದಿನ ಕಾರ್ಯಕ್ರಮ ಮುಗಿಸ್ತೀವಿ. ಜೈ ಶ್ರೀರಾಮ್.